ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪರಿಕರ್ ಸಾವಿನ ನಂತರ ಗೋವಾ ಸ್ಟ್ರಾಟಜಿ ಬದಲಾಯಿತಾ? 8 ಕ್ಷೇತ್ರಗಳಲ್ಲಿ ಕನ್ನಡಿಗರೇ ನಿರ್ಣಾಯಕ. ಕನ್ನಡಿಗರ ಮನ ಗೆಲ್ಲೋಕೆ ರಣತಂತ್ರ. ಪಂಚ ಸಮಸ್ಯೆ, ಪಂಚ ರಣತಂತ್ರ. ಗೋವಾ ಗ್ರೌಂಡ್ ರಿಪೋರ್ಟ್ ಹೇಗಿದೆ? ವಲಸಿಗರಲ್ಲಿ ಕನ್ನಡಿಗರದ್ದೇ ಸಿಂಹಪಾಲು. ಕನ್ನಡಿಗರೇ ಆಗ್ತಾರಾ ಗೇಮ್ ಚೇಂಜರ್? ಗೋವಾದಲ್ಲಿ ನಮ್ಮ ರಾಜ್ಯದ ಜನ ಎದುರಿಸ್ತಾ ಇದ್ದಾರೆ ಸಮಸ್ಯೆಗಳ ಸುನಾಮಿ. ಇದುವೇ ಈ ಹೊತ್ತಿನ ಫೋಕಸ್ 18 ಗೋವಾ ಕೇಸ್ ಸೀಕ್ರೆಟ್ಸ್. ಪರಿಕರ್ ಸಾವಿನ ನಂತರ ಗೋವಾ ಸ್ಟ್ರಾಟಜಿ ಬದಲಾಯಿತಾ? 8 ಕ್ಷೇತ್ರಗಳಲ್ಲಿ ಕನ್ನಡಿಗರೇ ನಿರ್ಣಾಯಕ. ಕನ್ನಡಿಗರ ಮನ ಗೆಲ್ಲೋದಕ್ಕೆ ರಣತಂತ್ರ. ಪಂಚ ಸಮಸ್ಯೆ, ಪಂಚ ರಣತಂತ್ರ. ಗೋವಾ ಗ್ರೌಂಡ್ ರಿಪೋರ್ಟ್ ಹೇಗಿದೆ? ಚುನಾವಣೆ ನಡೀತಿರೋ ಪಂಚರಾಜ್ಯಗಳಲ್ಲಿ ಕಡಲ ನಗರಿ ಗೋವಾ ಕೂಡ ಒಂದು. ಇದೇ ಫೆಬ್ರವರಿ 14ರಂದು ಗೋವಾದಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಗೋವಾ ಚಿಕ್ಕ ರಾಜ್ಯವಾಗಿದ್ದು ಒಟ್ಟು 40 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಬಿಜೆಪಿ, ಕಾಂಗ್ರೆಸ್, ಗೋವಾ ಫಾರ್ವರ್ಡ್ ಪಾರ್ಟಿ, ಮಹಾರಾಷ್ಟ್ರವಾದಿ ಗೋಮಾಂತ್ ಪಕ್ಷ, ಎಎಸ್ಪಿ, ಆಮ್ ಆದ್ಮಿ ಪಾರ್ಟಿ, ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ಶಿವಸೇನೆ ಪಕ್ಷಗಳು ಚುನಾವಣಾ ಅಖಾಡದಲ್ಲಿವೆ. ಈ ಎಲ್ಲಾ ಪಕ್ಷಗಳು ಚುನಾವಣಾ ಕಣದಲ್ಲಿದ್ರೂ ಇಲ್ಲಿ ನೇರ ಪೈಪೋಟಿ ಇರೋದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ. ಕಾಂಗ್ರೆಸ್ ಪಕ್ಷಕ್ಕೆ ಗೋವಾ ಫಾರ್ವರ್ಡ್ ಪಾರ್ಟಿ ಸಾಥ್ ಕೊಟ್ಟಿದ್ರೆ, ಡಿಎಂಸಿಗೆ ಮಹಾರಾಷ್ಟ್ರವಾದಿ ಗೋಮಾಂತ್ ಪಾರ್ಟಿ ಸಪೋರ್ಟ್ ಕೊಟ್ಟಿದೆ. ದಿವಂಗತ ಮನೋಹರ್ ಪರಿಕರ್ ಗೋವಾದ ಮಾಜಿ ಸಿಎಂ ಆಗಿದ್ರು. ಅವರ ಸಾವಿನ ನಂತರ ಕಡಲ ನಗರಿಯ ಸ್ಟ್ರಾಟಜಿ ಬದಲಾಗಿದೆ. ಇನ್ನು ನಮ್ಮ ನೆರೆಯ ರಾಜ್ಯದಲ್ಲಿ ಕನ್ನಡಿಗರದ್ದೇ ದರ್ಬಾರ್. ಅವರೇ ನಿರ್ಣಾಯಕ. ಕನ್ನಡಿಗರ ಮನ ಗೆಲ್ಲೋದಕ್ಕೆ ರಣತಂತ್ರ ಹೆಣೆಯಲಾಗಿದೆ. ಈ ಬಾರಿಯ ಗೋವಾ ಚುನಾವಣೆಯಲ್ಲಿ ಆ ಪಂಚ ಸಮಸ್ಯೆಗಳೇ ಇಶ್ಯೂಗಳೇ ಹೆಚ್ಚು ಸುದ್ದಿಯಲ್ಲಿವೆ. ಸರ್ಕಾರವನ್ನ ಕಟ್ಟಿಹಾಕಲು ಇದೇ 5 ಸಮಸ್ಯೆಗಳನ್ನ 5 ಬ್ರಹ್ಮಾಸ್ತ್ರಗಳ ರೀತಿ ಬಳಸಿಕೊಳ್ಳಲು ವಿರೋಧ ಪಕ್ಷಗಳು ಮುಂದಾಗಿವೆ. ಚುನಾವಣೆ ಹೊಸ್ತಿಲಲ್ಲೇ ಎಲ್ಲಾ ಪಕ್ಷಗಳು ಭರ್ಜರಿ ಮತ ಪ್ರಚಾರ ಮಾಡ್ತಿವೆ. ಜನರ ಮತಬೇಟೆಯಾಡೋದಕ್ಕೆ ಭರ್ಜರಿ ಸಿದ್ಧತೆ ಮಾಡ್ಕೊಳ್ತಿವೆ. ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳ ನಾಯಕರು ಕರ್ನಾಟಕದಿಂದ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ನೂರ 80ಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಪಕ್ಷಗಳ ಬಲಾಬಲದ ಬಗ್ಗೆ ಗಮನಿಸೋದಾದರೆ ಬಿಜೆಪಿ ಕಾಂಗ್ರೆಸ್ ನಡುವೆ ಸಮಬಲದ ಹೋರಾಟವಿದೆ. ಕಳೆದ ಅವಧಿಯಲ್ಲಿ ಬಿಜೆಪಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಗೋವಾ ಫಾರ್ವರ್ಡ್ ಪಾರ್ಟಿ ಬೆಂಬಲ ನೀಡಿತು. ಈ ಬಾರಿ ಈ ಪಕ್ಷದ ಬೆಂಬಲ ಸಿಗದೆ ಇರೋದ್ರಿಂದ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಹೊಸದಾಗಿ ಆಪ್ ಮತ್ತು ತೃಣಮೂಲ ಕಾಂಗ್ರೆಸ್ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರಿಂದ ಕಾಂಗ್ರೆಸ್ ಪಕ್ಷದ ಮತ ಚದುರಿ ಹೋಗೋ ಸಾಧ್ಯತೆ ಇದೆ. ಇಲ್ಲಿ ಬಿಜೆಪಿ ಲಾಭ ಪಡೆಯುವ ಲೆಕ್ಕಾಚಾರವನ್ನ ಹೊಂದಿದೆ. ಬಿಜೆಪಿ ನಾಯಕರು ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ ಬಾರಿ 2017ರಲ್ಲಿ ನಡೆದ ವಿಧಾನಸಭಾ ಕದನದಲ್ಲಿ ಕಾಂಗ್ರೆಸ್ 17 ಸ್ಥಾನಗಳನ್ನ ಗೆದ್ದು ಬಹುಮತ ಗೆದ್ದ ಪಕ್ಷವಾಗಿ ಹೊರಹೊಮ್ಮಿತು. ಬಿಜೆಪಿ 13 ಸ್ಥಾನಗಳನ್ನ ಗೆದ್ದು 2ನೇ ಸ್ಥಾನದಲ್ಲಿತ್ತು. ಸರ್ಕಾರ ರಚಿಸಲು 21 ಸರಳ ಬಹುಮತ ಬೇಕಾಗಿತ್ತು. ಆದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ರಚಿಸುವಲ್ಲಿ ವಿಫಲವಾಯಿತು. ಇದೇ ಅವಕಾಶವನ್ನ ಬಳಸಿಕೊಂಡ ಬಿಜೆಪಿ ಎಂಜಿಪಿ, ಗೋವಾ ಫಾರ್ವರ್ಡ್ ಪಾರ್ಟಿ ಹಾಗೂ ಪಕ್ಷೇತರರೊಂದಿಗೆ ಕೈಜೋಡಿಸಿ ಕಡಲ ನಗರಿಯಲ್ಲಿ ಸರ್ಕಾರವನ್ನ ರಚಿಸಿತು. ಆಗ ಕೇಂದ್ರ ರಕ್ಷಣಾ ಮಂತ್ರಿಯಾಗಿದ್ದ ಮನೋಹರ್ ಪರಿಕರ್ ಅವರು ರಕ್ಷಣಾ ಇಲಾಖೆಗೆ ರಾಜೀನಾಮೆ ಕೊಟ್ಟು ಗೋವಾದ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಮನೋಹರ್ ಪರಿಕರ್ ಒಬ್ಬ ಸರಳ ಸಜ್ಜನಿಕೆಯ ಮುಖ್ಯಮಂತ್ರಿ. ಗೋವಾ ಜನರಿಗೆ ಉತ್ತಮ ಆಡಳಿತ ನೀಡಿದ್ರು. ಆದರೆ ಅನಾರೋಗ್ಯದ ಕಾರಣ ಮಾರ್ಚ್ 17, 2019ರಂದು ಪರಿಕರ್ ವಿಧಿವಶರಾದ್ರು. ಅವರ ಸಾವಿನ ಬೆನ್ನಲ್ಲೇ ಪ್ರಮೋದ್ ಸಾವಂತ್ ಅವರನ್ನ ಗೋವಾದ ಸಿಎಂ ಆಗಿ ನೇಮಕ ಮಾಡಲಾಯಿತು. ಅವರ ನಿಧನದ ಬಳಿಕ ಗೋವಾ ರಾಜಕೀಯದಲ್ಲಿ ಹಲವು ಬದಲಾವಣೆಗಳಾಯಿತು.
ಪರಿಕರ್ ತಮ್ಮ ಅಧಿಕಾರಾವಧಿಯಲ್ಲಿ ಗೋವಾಕ್ಕೆ ಉತ್ತಮ ಆಡಳಿತವನ್ನ ನೀಡೋದಕ್ಕೆ ಸರ್ಕಾರವನ್ನ ಸುಸ್ಥಿರವಾಗಿ ನಡೆಸಲು ತಮ್ಮ ಕೈಲಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ರು. ಗೋವಾ ರಾಜ್ಯ ಯಾವ ರೀತಿ ಅಂದ್ರೆ ಸುದೀರ್ಘ ವರ್ಷಗಳಿಂದ ಇಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಸುಸ್ಥಿರವಾಗಿದ್ದ ಉದಾಹರಣೆಗಳೇ ಇಲ್ಲ. ಪರಿಕರ್ ನಿಧನದ ಬಳಿಕ ಬಿಜೆಪಿಯಲ್ಲಿ ಯಾರನ್ನು ಸಿಎಂ ಆಗಿ ನೇಮಕ ಮಾಡಬೇಕು ಅನ್ನೋದೇ ಬಿಜೆಪಿಗೆ ದೊಡ್ಡ ಸವಾಲಾಗಿತ್ತು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಪಕ್ಷದ ಹಲವು ಶಾಸಕರು ಪಕ್ಷಕ್ಕೆ ಗುಡ್ ಬೈ ಹೇಳಿ ಬೇರೆ ಪಕ್ಷಗಳತ್ತ ಮುಖ ಮಾಡಿದ್ದಾರೆ. ಇದರಿಂದ ಬಿಜೆಪಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ. ಮನೋಹರ್ ಪರಿಕರ್ ಪುತ್ರನಿಗೆ ಟಿಕೆಟ್ ನೀಡದ ಬಿಜೆಪಿ. ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಘೋಷಣೆ ಆಗ್ತಿದ್ದಂತೆ ಗೋವಾ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿತ್ತು. ಪರಿಕರ್ ಪುತ್ರ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದ್ರೆ ಬಿಜೆಪಿ ಅವರಿಗೆ ಟಿಕೆಟ್ ನಿರಾಕರಿಸಿತು. ಇದರಿಂದ ರೊಚ್ಚಿಗಿದ್ದ ಉತ್ಪಲ್ ಪರಿಕರ್ ಬಿಜೆಪಿಗೆ ಗುಡ್ ಬೈ ಹೇಳಿದ್ದು ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಕೇಸರಿ ಪಾಳ್ಯದ ವಿರುದ್ಧ ತೊಡೆತಟ್ಟಿ ನಿಂತಿರುವ ಉತ್ಪಲ್ ಪಣಜಿಯಿಂದ ಅಖಾಡಕ್ಕಿಳಿದಿದ್ದಾರೆ. ಹೀಗೆ ಪರಿಕರ್ ಸಾವಿನ ಬಳಿಕ ಗೋವಾ ರಾಜ್ಯ ರಾಜಕೀಯದಲ್ಲಿ ಹಲವು ಬದಲಾವಣೆಗಳಾಗಿದ್ದು ಈಗ 2022ರ ವಿಧಾನಸಭಾ ಚುನಾವಣೆ ಬಿಜೆಪಿಗೆ ಅಂದುಕೊಂಡಷ್ಟು ಸುಲಭವಿಲ್ಲ. 2017ರಲ್ಲಿ ಇದ್ದ ವಾತಾವರಣ ಈಗಿಲ್ಲ. ಜನರ ಒಲವು ಕೂಡ ಬದಲಾಗಿದೆ. ಗೋವಾದಲ್ಲಿ ಅಲ್ಲಿನ ಮೂಲವಾಸಿಗಳು ಜೊತೆಗೆ ಕನ್ನಡಿಗರ ಮತಗಳು ಅಷ್ಟೇ ನಿರ್ಣಾಯಕವಾಗಿದೆ. ಹೀಗಾಗಿ ಕನ್ನಡಿಗರ ಮತಬೇಟೆ ಆಡೋದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ತಮ್ಮದೇ ಆದ ಸ್ಟ್ರಾಟಜಿ ಹೂಡಿವೆ. ಗೋವಾ ಚುನಾವಣೆಯಲ್ಲಿ ಕನ್ನಡಿಗರದ್ದೇ ದರ್ಬಾರ್. ವಲಸಿಗರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಕನ್ನಡಿಗರು. ಕರ್ನಾಟಕ ಕಾರವಾರ ಜಿಲ್ಲೆಯೊಂದಿಗೆ ಗೋವಾ ಗಡಿ ಹಂಚಿಕೊಂಡಿದೆ. ಹೀಗಾಗಿ ಗೋವಾದಲ್ಲಿ ಕನ್ನಡಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುತ್ತಿದ್ದಾರೆ. ಗೋವಾದಲ್ಲಿ ಒಟ್ಟು 17 ಲಕ್ಷ ಜನ ಮತದಾರರಿದ್ದು ಅವರಲ್ಲಿ 3 ಲಕ್ಷ ಜನ ಕನ್ನಡಿಗರಿದ್ದಾರೆ. ಕೊಂಕಣಿ, ಮರಾಠಿ, ಹಿಂದಿ ಮಾತನಾಡುವವರು 10.28% ಪ್ರಮಾಣದಲ್ಲಿದ್ದರೆ ಕನ್ನಡ ಮಾತನಾಡುವವರು 4.65% ಜನ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದ ಹಲವು ಜನ ಉದ್ಯೋಗವನ್ನ ಅರಸಿ ಗೋವಾಕ್ಕೆ ವಲಸೆ ಹೋಗಿದ್ದಾರೆ. ಅವರಲ್ಲಿ ದಿನಗೂಲಿ ಕಾರ್ಮಿಕರು, ಕಟ್ಟಡ ಕಟ್ಟುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಗೋವಾದ ಒಟ್ಟು ಜನಸಂಖ್ಯೆಯಲ್ಲಿ 28% ವಲಸಿಗರಿದ್ದಾರೆ. ವಲಸಿಗರಲ್ಲಿ ಕನ್ನಡಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಗಮನಿಸಬೇಕಾದ ಸಂಗತಿ. ಹೀಗಾಗಿ ಕನ್ನಡಿಗರ ಮತಗಳು ಗೇಮ್ ಚೇಂಜರ್ ಆಗೋ ಎಲ್ಲಾ ಸಾಧ್ಯತೆಗಳಿವೆ. 40ರಲ್ಲಿ 8 ಕ್ಷೇತ್ರಗಳಲ್ಲಿ ಕನ್ನಡಿಗರದ್ದೇ ಸಿಂಹಪಾಲು. 40 ಕ್ಷೇತ್ರಗಳಲ್ಲಿ ಹಲವು ಕ್ಷೇತ್ರಗಳಲ್ಲಿ ಕನ್ನಡಿಗರದ್ದೇ ಪ್ರಾಬಲ್ಯ. ಹೀಗಾಗಿ ಒಬ್ಬೊಬ್ಬ ಕನ್ನಡಿಗನ ಮತವೂ ಕೂಡ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. 40ರಲ್ಲಿ 8 ಕ್ಷೇತ್ರಗಳಲ್ಲಿ ಕನ್ನಡಿಗರದ್ದೇ ಸಿಂಹಪಾಲು. ಗೋವಾ ರಾಜ್ಯದ ವಾಸ್ಕೋ ಸೇರಿ ಇನ್ನು 7 ಕ್ಷೇತ್ರದಲ್ಲಿ ಕನ್ನಡಿಗರ ಪ್ರಾಬಲ್ಯವಿದೆ. ಮರ್ಮ್, ಗೋವಾ, ವಾಸ್ಕೋ, ಬಿಚೋಲಿಂ, ಡಬೋಲಿಂ, ಮಡಗಾಂವ್, ಪೋಂಡಾ, ಕಲಂಗೂಟ್, ಕೊಡ್ತಾಲಿಂ ಕ್ಷೇತ್ರದಲ್ಲಿ ಕನ್ನಡಿಗರೇ ನಿರ್ಣಾಯಕರು. ಬಚೋಲಿಂ ಕ್ಷೇತ್ರದಲ್ಲಿ 25,000 ಜನ ಮತದಾರರಿದ್ದು ಅವರಲ್ಲಿ 2,850 ಜನ ಕನ್ನಡಿಗರೇ ಇದ್ದಾರೆ. ಗೋವಾದಲ್ಲಿ ದಶಕಗಳಿಂದ ಬದುಕನ್ನ ಕಟ್ಟಿಕೊಂಡ ಕನ್ನಡಿಗರನ್ನು ಎಂದಿಗೂ ಕೂಡ ವಲಸಿಗರಂತೆಯೇ ಟ್ರೀಟ್ ಮಾಡಲಾಗ್ತಿದೆ. ಹೊರಗಿನವರ ರೀತಿಯೇ ಅವರನ್ನ ನಡೆಸಿಕೊಳ್ಳಲಾಗ್ತಿದೆ. ಅವರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ. ಇದರ ಜೊತೆಗೆ ಕಡಲ ನಗರಿಯಲ್ಲಿ ಕನ್ನಡಿಗರು ಇನ್ನೂ ಹಲವು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಕನ್ನಡ ಶಾಲೆಗಳಲ್ಲಿ ಅಭಿವೃದ್ಧಿ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನ ನೀಡುತ್ತಿಲ್ಲ ಗೋವಾ ಸರ್ಕಾರ. ಕನ್ನಡ ಶಾಲೆಗಳಿಗೆ ಅನುದಾನದ ಕೊರತೆ ಕೂಡ ಎದುರಾಗಿದೆ. ಶಾಲೆಗಳಲ್ಲಿ ಉಪಜಾತಿ ನೋಂದಣಿಗೆ ಅವಕಾಶವಿರದೇ ಇರೋದ್ರಿಂದ ಮೀಸಲಾತಿಯಿಂದ ವಿದ್ಯಾರ್ಥಿಗಳು ವಂಚಿತರಾಗ್ತಿದ್ದಾರೆ. ಕಳೆದ 50 ವರ್ಷದಿಂದ ಗೋವಾದಲ್ಲಿ ವಾಸವಾಗಿದ್ದ ವಲಸಿಗ ಕನ್ನಡಿಗರಿಗೆ ಇನ್ನೂ ಕೂಡ ಮೂಲವಾಸಿಗಳು ಅನ್ನೋ ಪಟ್ಟ ಸಿಕ್ಕಿಲ್ಲ. ಅಕ್ರಮ ಸಕ್ರಮಕ್ಕಾಗಿ ಜನ ಪರದಾಡ್ತಿದ್ದಾರೆ. ಈ ಮೊದಲಿನಿಂದಲೂ ಸ್ಲಂನಲ್ಲಿ ವಾಸವಿರುವ ಕನ್ನಡಿಗರಿಗೆ ವಸತಿ ಸಮಸ್ಯೆ ಎದುರಾಗಿದ್ದು ಪುನರ್ವಸತಿ ಕಲ್ಪಿಸಲು ಆಗ್ರಹಿಸಲಾಗಿದೆ. ವಲಸಿಗ ಕನ್ನಡಿಗರಿಗೆ ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಿಸುತ್ತಿದ್ದಾರೆ. ಮೀಸಲಾತಿ ವಿಚಾರದಲ್ಲಿ ಕನ್ನಡಿಗರಿಗೆ ತಾರತಮ್ಯ ಮಾಡಲಾಗ್ತಿದ್ದು 25 ವರ್ಷಗಳಿಗಿಂತಲೂ ಕಡಿಮೆ ವರ್ಷದಿಂದ ವಾಸಿಸುತ್ತಿರುವವರಿಗೆ ಸರ್ಕಾರಿ ಯೋಜನೆಗಳು ಲಭ್ಯವಾಗ್ತಿಲ್ಲ. ಕಳೆದ 40ರಿಂದ 50 ವರ್ಷಗಳಿಂದ ನಾವಿಲ್ಲಿ ಬದುಕ್ತಿದ್ರೂ ನಮ್ಮನ್ನ ಹೊರಗಿನವರ ರೀತಿಯೇ ನಡೆಸಿಕೊಳ್ಳಲಾಗ್ತಿದೆ. ಇದರಿಂದ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ. ಮನೆಯ ಲೈಟ್ ಬಿಲ್ ಕಟ್ಟಿದ್ರೂ ನಮ್ಮ ಹೆಸರಿಗೆ ಬರಲ್ಲ ಅಂತ ಕನ್ನಡ ಮಹಾಸಂಘದ ಅಧ್ಯಕ್ಷ ಸಿದ್ದಣ್ಣ ಮೇಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಒಂದು ನಡ್ಕೊಂಡಂಥ ಸ್ಥಿತಿ, ಸರ್ಕಾರಗಳ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ಗೋವಾ ಕನ್ನಡಿಗರು ಬಹಳ ಬೇಸರಗೊಂಡಿದ್ದಾರೆ. 2007ರಲ್ಲಿ ಚುನಾವಣೆ ನಡೆದದ್ದು, 2014ರಲ್ಲಿ ಚುನಾವಣೆ ನಡೆದದ್ದು, 2018ರಲ್ಲಿ ಚುನಾವಣೆ ನಡೆದದ್ದು, 2022ರಲ್ಲಿ ಚುನಾವಣೆ ನಡೀತಾ ಇದೆ. ಈಗ ನಮ್ಮ ಒಂದು ರಾಜಕೀಯ ಒಂದು ಯುವಕರು ಅವರೆಲ್ಲ
ತಮ್ಮ ಭಾಗವಹಿಸಿ ಇಚ್ಛಾಶಕ್ತಿಯಿಂದ ಮತದಾನ ಮಾಡಿದಂಥ ಈಗಿನ ದಿನಮಾನಗಳಲ್ಲಿ 50 ವರ್ಷಗಳಿಂದ ನಾವಿಲ್ಲಿ ಬದುಕನ್ನು ಕಟ್ಟಿಕೊಂಡಾಕ ದುಡಿಲಿಕ್ಕೋಸ್ಕರ ನಾವು ಗೋವಾಗೆ ಬಂದೀವಿ. ಗೋವಾಗೆ ಬಂದು ಒಂದು ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯ ಕಮಿಟಿಯ ಜಾಗದಲ್ಲಿ ನಾವು ಮನೆಗಳನ್ನು ಕಟ್ಕೊಂಡಿದ್ದೀವಿ. ಆ ಜಾಗದಲ್ಲಿ ನಮಗೆ ನಮ್ಮ ಮನೆಗಳನ್ನು ಲೈಟ್ ಬಿಲ್ಲು, ನೀರು ಬಿಲ್ಲು ಕಟ್ಟಿದರೆ ಅದು ನಿಮ್ಮ ಹೆಸರಲ್ಲಿ ಆಗಲ್ಲ. ಮುಂದುವರೆದು ಕರ್ನಾಟಕದ ಮಕ್ಕಳು ಶಾಲೆಗಳಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ, ಪರೀಕ್ಷೆಗಳನ್ನ ಬರೆಯೋದಕ್ಕೆ ಯಾವ ರೀತಿ ಅನಾನುಕೂಲಗಳು ಆಗ್ತಿವೆ ಅನ್ನೋದನ್ನು ಹೇಳಿದ್ರ. ಶೈಕ್ಷಣಿಕವಾಗಿ ಮಕ್ಕಳು 1ನೇ ತರಗತಿ 22 ಕನ್ನಡ ಶಾಲೆಗಳಿದ್ದಾವೆ. ಆ ಕನ್ನಡ ಶಾಲೆಗಳಲ್ಲಿ 1ನೇ ತರಗತಿಯಿಂದ 6ನೇ ತರಗತಿವರೆಗೆ ನಾವು ಕಲಿತಾ ಇದ್ದೀವಿ. 6ನೇ ತರಗತಿ ಕಲಿತ ನಂತರ ನಾವು ಎಲ್ಲಿ ಹೋಗ್ಬೇಕು, ಮತ್ತು ಕನ್ನಡ ಶಾಲೆ ಹುಡುಕಾಡಬೇಕಲ್ಲ. ಅದಕ್ಕೋಸ್ಕರ ಒಂದು ಯಾವುದೋ ಸಂಸ್ಥೆ ಒಂದು ಕನ್ನಡ ಶಾಲೆ ಹುಟ್ಟಾಕಿದೆ ಹೈಸ್ಕೂಲ್ವರೆಗೂ. ಆ ಹೈಸ್ಕೂಲಲ್ಲಿ ಕಲಿತ ನಂತರ ಮತ್ತೆ ಪರೀಕ್ಷೆ ಬರೀಬೇಕಾದ್ರೆ ಉಳ್ಳಾಳಕ್ಕೆ ಹೋಗ್ಬೇಕು, ಕಾರವಾರ ಹತ್ರ ಕರ್ನಾಟಕಕ್ಕೆ ಹೋಗ್ಬೇಕು. ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವಾಸ ಮಾಡ್ತಿದ್ದು ನಮ್ಮ ಬದುಕು ಅತಂತ್ರವಾಗಿದೆ. ಹೊರನಾಡಿನ ಕನ್ನಡಿಗರು ಅಂತ ನಮಗೆ ನೌಕರಿ ಸಿಕ್ತಿಲ್ಲ. ಕನ್ನಡಿಗರ ಬಗ್ಗೆ ತಾರತಮ್ಯ ಮಾಡಲಾಗ್ತಿದೆ ಅಂತ ಕರ್ನಾಟಕದ ಕುತುಬುದ್ದೀನ್ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಸರ್, ನಾವು 40 ವರ್ಷ ಆಯ್ತು ರೀ. ಈಗ ನಮ್ಮ ಎಲ್ಲ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇಲ್ಲೇ ಅದಾವೆ ರೀ. ಮತ್ತು ನಾವೆಲ್ಲ ಈಗ ನೌಕರಿ ಬೇಕಾತಂದ್ರೆ ಹೊರನಾಡು ಕನ್ನಡಿಗರು ಅಂತೇಳಿ ನಮ್ಗೆ ಜಾಸ್ತಿ ನೌಕರಿ ಸಿಗೋದಿಲ್ಲ ರೀ. ನಮಗೆ ನೌಕರಿ ಬೇಕು ರೀ, ಹುಡುಗರಿಗೆ, ನಮ್ಮ ಹುಡುಗರಿಗೆ ಎಲ್ಲರಿಗೂ. ಮತ್ತು ನಮ್ಗೆ ಕಾಸ್ಟ್ ಸರ್ಟಿಫಿಕೇಟ್ ಸಿಗೋಲ್ಲ ರೀ ಇಲ್ಲಿಗೆ, ಅದು ಬೇಕು ರೀ. ಮತ್ತು ನಮ್ಮ ಮನೆ ಎಲ್ಲ ಈಗ ಅತಂತ್ರ ಅದಾವೆ ರೀ, ಇವನ್ನೆಲ್ಲ ಫಿಕ್ಸ್ ಮಾಡ್ಬೇಕು ರೀ. ನಾವು 40 ವರ್ಷದ ಇದ್ರೂ ಇನ್ನೂ ಮಟ್ಟ ಬರೀ ನಮ್ಗೆ ಹಂಗೆ ಅತಂತ್ರವಾಗಿನೇ ಅದಾವೆ ರೀ ಮನೆ, ಅವ್ನು ಫಿಕ್ಸ್ ಮಾಡ್ಕೊಡ್ಬೇಕಂತೇಳಿ ನಿಮ್ಮ ಕಡೆಯಿಂದ ವಿನಂತಿ ಮಾಡ್ಕೊಂಡು ಕೇಳ್ಕೊತೀವಿ. ಯಾವುದೇ ಸರ್ಕಾರಗಳು ಬಂದರೂ ನಮಗೆ ಸರಿಯಾದ ನೆಲ ಸಿಕ್ತಿಲ್ಲ ಅನ್ನೋದು ಕನ್ನಡಿಗರ ವಾದ. ಬಿಜೆಪಿ ಗೌರ್ಮೆಂಟ್ನವರು ಮಾಡ್ಯಾರ್ರಿ, ಆದರೂ ಇನ್ನೂ ಭಾಳಷ್ಟು ಮಾಡ್ಬೇಕಾಗಿ ಐತ್ರಿ ಅವ್ರದ್ದು. ಅದಕ್ಕೆ ನಮ್ಮ ಪರವಾಗಿ, ನಮ್ಮ ಕನ್ನಡಿಗರ ಪರವಾಗಿ ವಿನಂತಿ ಐತ್ರಿ, ಆದಷ್ಟು ನಮ್ಮ ಕೆಲಸ ಮಾಡಿಕೊಡ್ಬೇಕಂತೇಳಿ. ಬಿಜೆಪಿ ಗೌರ್ಮೆಂಟಲ್ಲಿ ಏನು ಕೆಲಸ ಆಗಿಲ್ಲ ಇಲ್ಲಿ? ಕೆಲಸ ಆಗ್ಯಾವ್ರಿ, ಆದ್ರೆ ನಮ್ಮ ಕೆಲಸ ಆಗಿಲ್ಲಲ್ರಿ. ಕನ್ನಡಿಗರಿಗೆ ಜಾಸ್ತಿ ಏನು ಕೆಲಸ ಆಗಿಲ್ಲ ರೀ. ಆದರೂ ನಮ್ಗೆ ಕನ್ನಡ ಭವನ ಕಟ್ಟಿ ಕೊಡ್ತಾನೆ ಅಂದಾರ ರೀ, ಆಶ್ವಾಸನೆ ಕೊಟ್ಟರು CM ಸಾಹೇಬರು. ಇನ್ನೂ ಮಟ್ಟ ಅದನ್ನೇನು ಮಾಡಿಲ್ಲ ರೀ. ಅದಕ್ಕೆ ಇಲ್ಲೇ ಒಂದು ಕನ್ನಡ ಭವನ ಆದ್ರೂ ಚಲೋ ಐತ್ರಿ. ಗೋವಾದ ಕನ್ನಡಿಗರ ಮತಗಳನ್ನ ಸೆಳೆಯೋದಕ್ಕೆ ರಾಜ್ಯ ಬಿಜೆಪಿ ಕಲಿಗಳು, ಕಾಂಗ್ರೆಸ್ ಕಲಿಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರ ಮಾಡಿದ್ದಾರೆ. ಕನ್ನಡಿಗರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ರಣತಂತ್ರ ಹೂಡಿದ್ದಾರೆ. ಗೋವಾ ಚುನಾವಣಾ ಅಖಾಡದಲ್ಲಿ ಸ್ಟ್ರಾಟಜಿ ಹೂಡಿದ್ದಾರೆ. ನಮ್ಮ ಪಕ್ಕದ ರಾಜ್ಯ ಗೋವಾದಲ್ಲಿ ಕರುನಾಡ ಕಲಿಗಳು ಅಬ್ಬರಿಸಿದ್ದಾರೆ. ರಾಜ್ಯದ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರು ಭರ್ಜರಿ ಮತಬೇಟೆ ನಡೆಸಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಕನ್ನಡಿಗರ ಮನವೊಲಿಕೆಗೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಗೋವಾದಲ್ಲಿ ರಾಜ್ಯ ರಾಜಕಾರಣಿಗಳು ಅಬ್ಬರದ ಮತಬೇಟೆ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು ಅಭಿವೃದ್ಧಿ ಮಂತ್ರ ಪಠಿಸಿದ್ರೆ, ಕಾಂಗ್ರೆಸ್ ನಾಯಕರು ಕೆಲ ವಿಚಾರಗಳನ್ನ ಅಸ್ತ್ರವನ್ನಾಗಿ ಬಳಸ್ಕೊಳ್ತಿದ್ದಾರೆ. ಕನ್ನಡಿಗರ ಮತಬುಟ್ಟಿಗೆ ಕೈ ಹಾಕಿರೋ ನಾಯಕರ ಪ್ಲಾನ್ ಹೇಗಿದೆ, ಈ ಬಗ್ಗೆ ಹೇಳ್ತೀವಿ ನೋಡಿ. ಗೋವಾದಲ್ಲಿ ಕನ್ನಡ ರಾಜಕಾರಣಿಗಳ ಅಬ್ಬರ, ಬಿಜೆಪಿ ಕಾಂಗ್ರೆಸ್ ನಾಯಕರ ಭರ್ಜರಿ ಮತಬೇಟೆ. ಗೋವಾ ರಾಜ್ಯದ ಚುನಾವಣೆಯಲ್ಲಿ ಕರುನಾಡು ರಾಜಕಾರಣಿಗಳು ಭರ್ಜರಿಯಾಗಿ ಅಬ್ಬರಿಸಿದ್ದಾರೆ. ಗೋವಾ ರಾಜ್ಯಾದ್ಯಂತ ಕಾಂಗ್ರೆಸ್ ಬಿಜೆಪಿ ನಾಯಕರು ಪ್ರವಾಸ ಮಾಡಿ ಮಿಂಚಿನ ವೇಗದಲ್ಲಿ ಪ್ರಚಾರ ಮಾಡಿದ್ದಾರೆ. ಬಿಜೆಪಿಯಿಂದ ಸಿಟಿ ರವಿ, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ, ಎಎಸ್ ಪಾಟೀಲ, ನಡಹಳ್ಳಿ ಗೋವಾ ಬಿಜೆಪಿ ಅಭ್ಯರ್ಥಿಗಳ ಪರ ಮತಬೇಟೆ ನಡೆಸಿದ್ದಾರೆ. ಕಣ್ಣಿಗೆ ಕಾಣುತ್ತೆ, ನಾವು ಭಾಷಣ IIT ಕೊಟ್ಟಿದೆ ಸರ್ಕಾರ, ಇವೆಲ್ಲವನ್ನು ಆಧರಿಸಿ ನಾವು ಡೆವಲಪ್ಮೆಂಟ್ ವಿಚಾರವನ್ನು ಮುಂದಿಟ್ಟುಕೊಂಡು, ಹಾಗೆಯೇ ಗುಡ್ ಗವರ್ನೆನ್ಸ್, 100% ವ್ಯಾಕ್ಸಿನೇಷನ್, ಒಳ್ಳೆ ಆಡಳಿತ ಇದ್ದರೆ ಹೇಗೆ ಸಾಧ್ಯ ಆಗುತ್ತೆ 100% ವ್ಯಾಕ್ಸಿನೇಷನ್. ಕಾಂಗ್ರೆಸ್ಸಿಗೆ ಕರಪ್ಷನ್ ಬಿಟ್ಟರೆ, ಪರಿವಾರವಾದ ಬಿಟ್ಟರೆ ಬೇರೆ ಜನಹಿತದ ಕೆಲಸ ಇದೆ ರಾಜಕಾರಣದಲ್ಲಿ ಅನ್ನೋದನ್ನು ಕಲಿಸ್ಕೊಟ್ಟಿದ್ದಾರೆ. ಅವರು ಅಳವಡಿಸ್ಕೊಂಡ್ರೆ ಅವರು ಪರ್ಯಾಯ ಆಗ್ಬೋದು, ಆದರೆ ಅವರು ಅಳವಡಿಸ್ಕೊಂಡಿಲ್ಲ. ಹಾಗಾಗಿ ಅವರು ಯಾವತ್ತೂ ನಮಗೆ ಪರ್ಯಾಯ ಆಗೋ ಸಾಧ್ಯ ಇಲ್ಲ.
ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್, ಸತೀಶ್ ಜಾರಕಿಹೊಳಿ, ಆರ್.ವಿ. ದೇಶಪಾಂಡೆ, ಐವಾನ್ ಡಿಸೋಜಾ ಪ್ರಚಾರ ಮಾಡಿದ್ದಾರೆ. ಎರಡೂ ಪಕ್ಷದ ನಡುವೆ ಜಿದ್ದಾಜಿದ್ದಿನ ಹೋರಾಟವಿದ್ದು, ಈ ಬಾರಿ ಎರಡೂ ಪಕ್ಷದ ನಾಯಕರು 20ರಿಂದ 23 ಸೀಟ್ ಗೆಲ್ಲೋದು ಖಚಿತ ಎಂದಿದ್ದಾರೆ. ಆಡಳಿತಾರೂಢ ಬಿಜೆಪಿ ಸರ್ಕಾರದ ವೈಫಲ್ಯವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಮತ ಕೇಳಿದ್ದಾರೆ. ಗೋವಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಬಹಳ ಒಂದು ಒಳ್ಳೆಯ ವಾತಾವರಣ ಮೂಡಿ ಬಂದಿದೆ. ಗೋವಾದಲ್ಲಿ ನಾವು ಬರುವಂಥ ಪರಿಸ್ಥಿತಿ ಈಗ ಕಳೆದ ತಿಂಗಳಿಗೆ ಮತ್ತು ಈ ತಿಂಗಳಿಗೆ ನೀವು ನೋಡಿದರೆ ಅಜಗಜಾಂತರ ವ್ಯತ್ಯಾಸ ಇದೆ. ಇವತ್ತು ಗೋವಾದಲ್ಲಿ ನಾವು ಸರ್ಕಾರ ಮಾಡುವ ಎಲ್ಲ ಸಾಧ್ಯತೆಗಳು ಇವತ್ತು ಪ್ರಾರಂಭ ಆಗಿದ್ದಾವೆ. ಇನ್ನು ಉಳಿದಂಥ 2 ದಿವಸಗಳಲ್ಲಿ ನಾವೆಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ನಿಶ್ಚಿತ ಬಹುಮತದೊಂದಿಗೆ ಗೋವಾದಲ್ಲಿ ಅಧಿಕಾರಕ್ಕೆ ಬರೋದು 100ಕ್ಕೆ 100 ಸಿದ್ಧ. ಗೋವಾ ಚುನಾವಣೆ 5 ಪ್ರಮುಖ ಇಶ್ಯೂಗಳ ಮೇಲೆ ನಡೆಯುತ್ತಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಿಂದ ಅವ್ಯವಸ್ಥೆ ಉಂಟಾಗಿದೆ. ಇದರಿಂದ ರಾಜ್ಯದ ಜನ ಪರದಾಡಬೇಕಾಯಿತು ಅನ್ನೋದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ ಕಾಂಗ್ರೆಸ್. ರಾಜ್ಯದ ನಿರುದ್ಯೋಗ ಸಮಸ್ಯೆ ಮುಂದಿಟ್ಟು ಚುನಾವಣೆ ಎದುರಿಸುತ್ತಿದೆ. ಹಾಗೆ ಗೋವಾ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಮೈನಿಂಗ್ಗೂ ಕೂಡ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು, ಪರಿಸರಕ್ಕೆ ಹಾನಿ ಆಗದಂತೆ ಮೈನಿಂಗ್ ಆರಂಭಿಸುವುದಾಗಿ ಜನರಿಗೆ ಭರವಸೆ ನೀಡಿದೆ. 2018ರಲ್ಲಿ ಆಗಿನ ಮನೋಹರ್ ಪರಿಕ್ಕರ್ ಸರ್ಕಾರ ಹೇಳದೆ ಕೇಳದೆ ಬೈನಾ ಕಡಲ ತೀರದಲ್ಲಿರುವ ಕನ್ನಡಿಗರ ಮನೆ ತೆರವು ಮಾಡಿತು. ಹೀಗಾಗಿ ಗೋವಾದ ಕನ್ನಡಿಗರು ಬಿಜೆಪಿ ಸರ್ಕಾರದ ನಡೆ ವಿರುದ್ಧ ಕೆರಳಿ ಕೆಂಡಾಮಂಡಲವಾಗಿದ್ರು. ಹೀಗಾಗಿ ಈ ಬಾರಿ ಕನ್ನಡಿಗರು ಕಾಂಗ್ರೆಸ್ನತ್ತ ಒಲವು ತೋರಿಸುತ್ತಿದ್ದಾರೆ ಅನ್ನೋ ಮಾತಿದೆ. ಒಟ್ನಲ್ಲಿ ನೆರೆ ರಾಜ್ಯ ಗೋವಾದ ಚುನಾವಣೆಯಲ್ಲಿ ಕನ್ನಡಿಗರೇ ನಿರ್ಣಾಯಕ ಪಾತ್ರ ವಹಿಸಿದ್ದು, ಬಿಜೆಪಿ ಕಾಂಗ್ರೆಸ್ ನಾಯಕರು ಕನ್ನಡಿಗರಿಗೆ ಬಹುಪರಾಕ್ ಎಂತಿದ್ದಾರೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.